ಹೇ ಗೈಸ್, ಸ್ಯಾಮ್ ಹಿಯರ್. ಸೊ ಇವತ್ತಿನ ಚಾಲೆಂಜ್ ಏನಂತ ಹೇಳಿದರೆ 100 ರೂಪೀಸ್ ಇಸ್ಕೊಂಡು 3 ಹೊತ್ತು ಸಹ ಊಟ ಮಾಡಬೇಕು. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್ ಆ್ಯಂಡ್ ನೈಟ್ ಡಿನ್ನರ್. ಸೊ 100 ರೂಪೀಸಲ್ಲಿ ಇವತ್ತು 3 ಹೊತ್ತು ಊಟ ಮಾಡ್ಲಿಕ್ಕೆ ಆಗ್ತದಾ ಇಲ್ವ ಅಂತ ಲೆಟ್ಸ್ ಸಿ. ಬಾಯ್ ಬಾಯ್. ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೃಷ್ಣ ಕ್ಯಾಂಟೀನ್ ಬಂದಿದ್ದೀನಿ. ಸೊ ನೋಡುವ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೃಷ್ಣ ಕ್ಯಾಂಟೀನಲ್ಲಿ. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯಿತು ಆ್ಯಂಡ್ 100 ರೂಪೀಸಲ್ಲಿ 20 ರೂಪೀಸ್ ಮೈನಸ್ ಆಯಿತು. ಈಗ ಬ್ಯಾಲೆನ್ಸ್ 80 ರೂಪೀಸ್ ಇದೆ. ಈ 80 ರೂಪೀಸಲ್ಲಿ ಇನ್ನು 2 ಹೊತ್ತು ಊಟ ಮಾಡಲಿಕ್ಕಿದೆ. ಐ ಡೋಂಟ್ ನೋ, ಬಟ್ ಸ್ಟಿಲ್ ಚಾಲೆಂಜಲ್ಲಿ ತೊಗೊಳ್ಬೇಕು. ಕಾಸ್ ಜೋರು ಮಾತಾಡಲಿಕ್ಕೆ ಸಾಗೋದಿಲ್ಲ. ಕಾಲೇಜ್ ಒಳಗಡೆ ಇದ್ದೀನಿ, ಸ್ವಲ್ಪ ಹೆದರಿಕೆ ಸಾಕುಂಟು. ಓಕೆ, ಆಫ್ಟರ್ನೂನ್ ನೋಡುವ. ಬಾಯ್ ಬಾಯ್. 3 hours later. ಎಸ್, ಆಫ್ಟರ್ನೂನ್ ಲಂಚಿಗೆ ಬಂದಾಯಿತು. ಲಗಾಡಿ ಲುಕ್. ಏಯ್, ಅದೇ ಸುಮ್ಮನೆ ಕೂತ್ಕೊಳ್ಳುವ ಒಂದು ವಿಷಯಕ್ಕೆ ಇಲ್ಲ ಅವರು. ನಂಗೆ ಇಷ್ಟ ಇಲ್ಲ ಅದು. ನಿಮಗೆಲ್ಲ ಕೊಡ್ಲಿಸ್ಲಿಕ್ಕೆ ಅಲ್ಲಿ ಇಟ್ಟಾಗ ಯಾ ಚಾಲೆಂಜಲ್ಲಿ ನನ್ನ ಲಂಚ್ ಬೇರೆ ಎಂತ ತಿನ್ನೋದು. ಅವರು ಬಿರಿಯಾನಿ ತಗೊಂಡಿದ್ದಾರೆ, ಬಟ್ ನನಗೆ ಬಿರಿಯಾನಿ ತಿನ್ನಕ್ಕಾಗಲ್ಲ. ನಾನು ಕೊಟ್ಟಿದ್ದು ತಿನ್ಲಿಕ್ಕೆ ಹೋಗಿ ನೀವು ನಿಮ್ಮ ಪರೋಟ, ಆಫ್ಟರ್ನೂನ್ ಪರೋಟ, ನೈಟ್ ಬೇಡ ಅನ್ಸುತ್ತೆ ಡಿನ್ನರ್. ಈಗ ನಾನು ಲಂಚ್ ಮಾಡ್ತೀನಿ. ಬೈ ಬಾಯ್. ಟಟಾ ಟಟಾ. ಇವರಿದು ಇದು ಹೀಗೆ ಹೀಗೆ ತೆಗೆದು ದೋಸೆ, ಇದು ಅವರಿದು ಪರೋಟ ಗೊತ್ತುಂಟಲ್ಲ, ಇದು ಪರೋಟ. ಇವರಿಗೆ ಹೀಗೆ ಹೀಗೆ ಡಿಪ್ ಮಾಡಿಸಿ, ಹೀಗೆ ಹೀಗೆ ಮಾಡಿಸಿ ಅವ್ರು ನಂಗೆ ಕೊಡುದಿಲ್ಲ, ಅವರೇ ತಿಂತಾರೆ ಅಂತ ನಂಗೆ. ನಾನು ಇಷ್ಟೊತ್ತು ಕೊಟ್ಟಿದ್ದೆ, ನೀವು ತಿನ್ನಿರಲ್ಲ. ಅವ್ರು ಕೊಡಲ್ಲ ನನಗೆ. ಕೊಡ್ಲಿಕ್ಕೆ ಇದ್ದಿದೆ, ನೀವು ಹಾಳು ಮಾಡಿರ. ಎಸ್, ಬೈ ಬೈ. ನಾನು ಬಾಯ್ ಬಾಯ್. ನಾನು ಮುಖಕ್ಕೆ ಹೀಗೆ ಹೀಗೆ ಬಾಯ್ ಮಾಡಿದ್ದೆ, ನಾನು ಮೂಸುಂಟು ಕಾಣ್ತದೆ. ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದರೆ, 100 ರೂಪೀಸಲ್ಲಿ 1 ಹೊತ್ತು ಊಟ ಮಾಡಲಿಕ್ಕೆ ರಿಯಲಿ ಕಷ್ಟ. ಕಾಸ್ ನಮಗೆ ಇಷ್ಟವಾದ ಫುಡ್ ತಿನ್ನಲಿಕ್ಕಾಗಲ್ಲ. ಎಲ್ಲಿ ಅಂತ ಹುಡುಕಿ ಊಟ ಮಾಡಬೇಕಾಗುತ್ತೆ. ಸೊ ಎಷ್ಟೋ ಜನ ಇಲ್ಲಿ ಫುಡ್ ಇಲ್ಲದೆ ಎಷ್ಟೋ ಜನ ಇಲ್ಲಿ ಕಷ್ಟಪಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ಒಂದು ದಿನಕ್ಕೆ ಎಷ್ಟು ಕಷ್ಟ ಆಯಿತು. ಕಾಸ್ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ವಲ್ಪ ಸಹ ಸಾಕೇ ಆಗಲಿಲ್ಲ 20 ರೂಪೀಸ್ಗೆ. ಸೊ ಇದೇ ಥರ ಎಷ್ಟೋ ಜನ ಇಲ್ಲಿ ಫುಡ್ ಇಲ್ಲದೆ ಕಷ್ಟಪಡ್ತಿದ್ದಾರೆ. ಸೊ ಅದೇ ಒಂದು ಕಾರಣಕ್ಕೆ ನಾನು 100 ರೂಪೀಸಲ್ಲಿ ಒಂದು ದಿನ ಸರ್ವೈವ್ ಆಗ್ಬೋದಾ ಅಂತ ನೋಡಲಿಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಕಾಸ್ ಎಷ್ಟೋ ಜನರ ಹತ್ರ ಫುಡ್ ಇರುತ್ತೆ. ಇವತ್ತು ಮಾರ್ನಿಂಗ್ ಸಹ ನಾನು ನೋಡಿದೆ, ಏನಂದರೆ ನನ್ನ ಪಕ್ಕದಲ್ಲಿರುವವರು ಫುಡ್ ವೇಸ್ಟ್ ಮಾಡಿದರು. ಇಟ್ಸ್ ವೆರಿ ಒಂಥರ ಬೇಜಾರಾಯಿತು ನನಗೆ ನೋಡಿ. ನಾನು 100 ರೂಪೀಸಲ್ಲಿ ಫುಡ್ ತಿನ್ಲಿಕ್ಕೆ ಆಗುತ್ತೆ ಅಂತ ನೋಡಲಿಕ್ಕೆ ಚಾಲೆಂಜ್ ಮಾಡಿದೆ, ಬಟ್ ನನ್ನ ಪಕ್ಕದಲ್ಲಿರುವವರು ಫುಡ್ ವೇಸ್ಟ್ ಮಾಡಿದರು. ನನಗೆ ತುಂಬ ಬೇಜಾರಾಯಿತು. ನಮಗೆ ಬೇಕಾದಷ್ಟು ಫುಡ್ ಸಿಗುತ್ತೆ, ನಾವು ಎಷ್ಟೋ ವೇಸ್ಟ್ ಮಾಡ್ತೀವಿ. ಸೊ ಆ ವೇಸ್ಟ್ ಮಾಡೋ ಫುಡ್ನ ನಾವು ಬೇರೆಯವರಿಗೆ ಕೊಡ್ಬೋದು, ನೋ ಪ್ರಾಬ್ಲಮ್. ಎಷ್ಟೋ ಜನ ಇಲ್ಲಿ ಫುಡ್ ಇಲ್ಲದೆ ಸಫರ್ ಆಗ್ತಿದ್ದಾರೆ. ಸೊ ನಮ್ಮದ್ರಲ್ಲಿ ಇರುವುದರಲ್ಲಿ ಸ್ವಲ್ಪ ಅವರಿಗೆ ಕೊಟ್ಟರು ಸಹ ಒಳ್ಳೆಯದು. ಕೆಲವೊಬ್ಬರು ಈ 100 ರೂಪೀಸ್ ಇಟ್ಕೊಂಡು ಒಂದು ಫ್ಯಾಮಿಲಿ ಊಟ ಮಾಡುವವರು ಸಹ ಇದ್ದಾರೆ. ನನಗೊಬ್ಬಳಿಗೆ ಸಾಕಾಗಲ್ಲ, ಬಟ್ ಒಂದು ಫ್ಯಾಮಿಲಿಯೇ 100 ರೂಪೀಸ್ ಇಟ್ಟು ಊಟ ಮಾಡೋದು ರಿಯಲಿ ಡಿಫಿಕಲ್ಟ್. ಸೊ ನಿಮ್ಮಿಂದ ಆದಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡಿ ಆ್ಯಂಡ್ ಫುಡ್ ವೇಸ್ಟ್ ಮಾಡಬೇಡಿ. ಪ್ಲೀಸ್ ಡೋಂಟ್ ವೇಸ್ಟ್ ಫುಡ್. ನಿಮಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿ. ಆ್ಯಂಡ್ ಮೋರ್ ಪೀಪಲ್ ಆರ್ ಡೈಯಿಂಗ್ ಬಿಕಾಸ್ ಆಫ್ ಫುಡ್. ಸೊ ಪ್ಲೀಸ್ ಡೋಂಟ್ ವೇಸ್ಟ್ ಫುಡ್. ಆ್ಯಂಡ್ ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು. ಓನ್ಲಿ ಪರ್ಪಸ್ ಫುಡ್ ತಿನ್ನಬೇಕು, ಆ ಥರ ಎಲ್ಲ ಪರ್ಪಸ್. ನಾನು ಯಾವಾಗಲೂ ಫುಡ್ ತಿಂತೇನೆ, ಬಟ್ ಜಸ್ಟ್ ಒಂದು ಚಾಲೆಂಜ್ ಆಗಿ ತೊಗೊಂಡೆ ಈ ವಿಡಿಯೋನ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಸೇಫ್ ಆಗಿರಿ, ಹ್ಯಾಪಿ ಆಗಿರಿ, ಆ್ಯಂಡ್ ಲವ್ ಯು ಆಲ್. ಸಿ ಬಾಯ್.